ಈಗ ದೂರಪ್ಪದು ಮಗಳು ನೀನು ದೂರಪ್ಪದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಬೆಳಗ್ಗೆ ದನ ಪೂಜೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸಮಯ ಇವಾಗ 4:15 ಆಗಿದೆ. 5 ಗಂಟೆಗೆ ಇಲ್ಲಿಂದ ಹೊರಟ್ರೆ ಕರೆಕ್ಟಾಗಿ ಒಂದು 5:15 ದೇವಸ್ಥಾನ ಹತ್ರ ರೀಚ್ ಆಗ್ತೀವಿ. ನಮ್ಮ ಪುಣಚ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದನ ಪೂಜೆಗೆ ಮೊನ್ನೆಯಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ, ಹಾಗೆ ಇರಲಿಲ್ಲ. ಆ್ಯಂಡ್ ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಪಾಪ ಕೂಡ ನೋಡಿ ಇದು ರೆಡಿ ಆಗಿದ್ದಾಳೆ. ಅವ್ಳಿಗೆ ಹೋಗೋಕೆ ಅರ್ಜೆಂಟ್. ಹೋಗೋಣ ಅವಳು ರೆಡಿ ಆದರೆ ಹಂಗೆ ಮಾಡ್ತಾಳೆ. ಅವಳನ್ನು ಯಾವಾಗಲೂ ಲಾಸ್ಟಲ್ಲಿ ರೆಡಿ ಮಾಡೋದು. ಇವತ್ತು ಬೇಗ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ಅಲ್ಲ. ದೂರ ಬರೀತು ಮತ್ತು ತುಂಬ ಕೇಳು ದೇವಸ್ಥಾನಕ್ಕೆ ಹೋಗೋಕ್ಕಿದೆ ಅಂತ ಹೇಳ್ತಾ ಇದ್ದಾಳೆ. ಸರಿ ಫ್ರೆಂಡ್ಸ್, ನೋಡೋಣ ಅಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಮನೆಗೆ ಬಂದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವು ಯಾರಾದರೂ ದನ ಪೂಜೆಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹೋಗೋಣ. ತುಂಬ ವಿಶೇಷ ಧನುರ್ಮಾಸದಲ್ಲಿ ಮಾಡೋವಂಥ ದನ ಪೂಜೆ. ತುಂಬ ಬೆಳಗ್ಗೆ ಬೇಗನೆ ಮಾಡ್ತಾರೆ. ಹಾಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಯಾವಾಗಲೇ ಬಂದ್ವಿ. ಪಾಪ ದೋಸೆ ಮಾಡಿಕೊಟ್ಟು ದನ ತಿನ್ನಿಸ್ಬಿಟ್ಟು ನಿದ್ದೆ ಮಾಡಿಸಿದ್ದೀನಿ. ಇವಾಗ ಸಮಯ ಬಂದು 7 ಗಂಟೆ. ನಾವು 6 ಗಂಟೆ ಹಂಗೆ ಬಂದ್ವಿ. ನೋಡಿ ಬಿಸಿಲು ಕೂಡ ಬರ್ತಾ ಇದೆ. ಇವಾಗ ಹೋಗಿ ನಾ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು. ತಿಂಡಿಗೆ ಇವತ್ತು ಪತ್ರೊಡೆ. ಸೊ ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ಕಾಯಿ ತುರಿತಾ ಇದ್ದಾರೆ ಅಂತ ಆಲ್ರೆಡಿ. ನಾನು ಇನ್ನು ಈರುಳ್ಳಿ ಎಲ್ಲ ಹಚ್ಚಿಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ ಹೋಗೋಣ. ಇವತ್ತು ತಿಂಡಿಗೆ ಪತ್ರೊಡೆ ಮಾಡಿರೋದ್ರಿಂದ ಜಾಸ್ತಿ ಏನು ಹರಿಬರಿ ಇರಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆರಾಮ್ಸೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಪತ್ರೊಡೆ ಮಾಡಿದ್ವಿ. ಸೊ ದಟ್ ಇವತ್ತು ಬೆಳಗ್ಗೆ ಏನು ಅರ್ಜೆಂಟ್ ಇರಲ್ಲ. ದೇವಸ್ಥಾನದಿಂದ ಬಂದ ನಂತರ ಆರಾಮ್ಸೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೋದು ಅಂತ. ಹಾಗೆ ತಿಂಡಿ ಎಲ್ಲ ತಿಂದ ನಂತರ ಇಲ್ಲಿ ಮಾವ ಮತ್ತು ಕೆಲಸದವ್ರು ಸೇರಿಕೊಂಡು ಸ್ವಲ್ಪ ತೆಂಗಿನಕಾಯಿನೆಲ್ಲ ಹೊಡಿತಾ ಇದ್ದಾರೆ. ಕೊಬ್ಬರಿ ಎಲ್ಲ ಒಣ ಕೊಬ್ಬರಿನ ಕೊಟ್ಟು ಮೆಲ್ಲಗೆ ಕೊಟ್ಟು ಎಣ್ಣೆ ಮಾಡಿಸೋಣ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೆ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಪಾಪುಗೂ ತೋರಿಸ್ತಾ ಇದ್ದೆ. ಹಾಗೆ ಅವಳು ಕೂಡ ಅಷ್ಟೇ ಬೆಳಗ್ಗೆ ಒಂದು ರೌಂಡ್ ನಿದ್ದೆ ಆಗಿಬಿಟ್ಟು ಮತ್ತು ಒಂದು 9 ಗಂಟೆ ಹಂಗೆ ಎದ್ದಿದ್ಲು. ಆ್ಯಂಡ್ ಬೆಳಗ್ಗೆ ನಾವು 6 ಗಂಟೆ ಹಂಗೆ ಹತ್ರನೇ ಮನೆಗೆ ಬಂದುಬಿಟ್ಟಿದ್ವಿ. 6 ಗಂಟೆ ಆಗುವಷ್ಟರಲ್ಲೇ. ಆಮೇಲೆ ಅವ್ಳಿಗೆ ಬೇರೆ ಹೊಟ್ಟೆ ಹಸಿತಾಯಿತ್ತು. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರಲ್ವ, ಅವಳಿಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ, ಸ್ವೀಟ್ ಇರೋದು. ಬೆಳಗ್ಗೆಂತೂ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ನನಗದು ಬೇಡ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅವಳಿಗೆ ಅಂತ ಹೇಳಿಬಿಟ್ಟು ನಾನು ದೋಸೆ ಮಾಡಿಕೊಟ್ಟು ಅದನ್ನು ತಿನ್ನಿಸ್ಬಿಟ್ಟು ನಿದ್ದೆ ಮಾಡಿಸಿದ್ದೆ. ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ಲು. ಹಾಗೆ ಅವಳನ್ನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಒಂದು ರೌಂಡ್ ಈ ಥರ ಎಳೆ ಬಿಸಿಲಿಗೆ ಬಂದರೆ ಚೆನ್ನಾಗಿರುತ್ತೆ. ಯಾರೇ ಆದ್ರೂ ಅಷ್ಟೇ, ಸ್ವಲ್ಪ ವಿಟಮಿನ್ ಡಿ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಅವಳನ್ನೊಂದು 9 ಗಂಟೆ ಹತ್ರ ತಿಂಡಿ ಎಲ್ಲ ಆದ ನಂತರ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಅವ್ಳಿಗೂ ಖುಷಿ ಆಗುತ್ತಿಲ್ಲ ಅಂತಂದರೆ ಬೆಳಗ್ಗೆನೇ ಅವಳನ್ನು ಮನೆ ಒಳಗಡೆ ಕೂಡಾಕ್ಬಿಟ್ರೆ ಅವಳಿಗೆ ಆಮೇಲಂತೂ ಸಮಾಧಾನನೇ ಇರಲ್ಲ. ಸುಮ್ಮನೆ ಹಠ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಫಸ್ಟ್ ಒಂದೆರಡು ರೌಂಡ್ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಮನೆ ಒಳಗಡೆ ಬಂದರೆ ಆಮೇಲೆ ಅಷ್ಟೊಂದೇನು ಕಿರಿಕಿರಿ ಮಾಡ್ತಾ ಇರಲ್ಲ. ಇಲ್ಲ ಇದ ಅಪ್ಪಂಗೆ ಕೊಡು, ಕೈಗೆ ಹಿಡಿ, ತೊಳಗ್ದೇನು ಕೊಡು, ಕೊಟ್ಟಿಗೆ ಬಾ. ಅಪ್ಪ ಕಸಿ ಹೊಡ್ತಿತ್ತು ಅಲ್ಲ, ಇದ ಕೊಡು. ಹ್ಞೂ ಬಟ್ಟೆ ಒಣಗಾಕೋಣ ಅಂತ ಬಂದಿದ್ದೀವಿ. ಎಲ್ಲಿದ್ದೆ ನೋಡಿ ನನ್ನ ಜೊತೆಗೆ ಬಂದವಳು ಇಲ್ಲಿ ಇಟ್ಕೊಂಡಿದ್ದಾಳೆ. ನೀರು ಹಾಕಕ್ಕಿದೆ ಅಂತ ಗಿಡಕ್ಕೆ. ಇವ್ರು ನೋಡಿ ದೊಡ್ಡ ಮನುಷ್ಯರು ಬಟ್ಟೆ ಒಣಗಾಕ್ತಾರಂತೆ. ನೋಡಿ ನೋಡಿ ಎಲ್ಲ ಎಳೆದು ಹಾಕಡ. ಹಾಗೆ ಕಾಯಿ ಹೊಡಿತಾ ಇರಬೇಕಾದ್ರೆ ಕಾಯಿ ಹೂವು ಕೂಡ ಸಿಕ್ತು. ಹುಟ್ಟಿರೋಂಥ ಕಾಯಿನಲ್ಲಿ ಹೂವು ಬರುತ್ತಲ್ವ, ಹೂವು ಅಂತ ಹೇಳ್ತೀವಿ ನಾವು, ಅದು ಸಿಕ್ಕಿತ್ತು. ಹಾಗಾಗಿ ಅದನ್ನು ಕೂಡ ತಿಂದ್ಕೊಂಡು ಬಂದ್ವಿ. ಪಾಪು ತಿಂದು ನೋಡು ಅಂತಂದರೆ ಅವಳಂತೂ ಮುಟ್ಟಕ್ಕೇ ರೆಡಿ ಇಲ್ಲ. ನನಗದು ಬೇಡ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ನಾವೇ ತಿಂದ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಸ್ವೀಟಾಗಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಕೆಲವೊಂದು ಡ್ರೈ ಆಗಿ ಉಪ್ಪು ಥರ ಇರ್ತದೆ. ಅದಿದ್ದರೆ ಆ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಚೆನ್ನಾಗಿತ್ತು. ಕೆಲವೊಂದು ಹೇಳಕ್ಕೆ ಬರಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಒಂದಷ್ಟು ಸಿಕ್ಕಿತ್ತಲ್ವ, ಅದನ್ನೆಲ್ಲ ಇನ್ನು ಕ್ಲೀನಾಗಿ ವಾಶ್ ಮಾಡಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕಾಯಿ ಕೂತದೆ ತುಂಬ ಚೆನ್ನಾಗಿದೆ, ಸ್ವೀಟಾಗಿ. ಸಖತ್ತಾಗಿದೆ. ಪಾಪು ಮಾತ್ರ ಯಾಕೋ ಇಷ್ಟಪಡ್ತಿಲ್ಲ, ತಿನ್ನಲ್ಲ ಅವಳು. ಒಂಚೂರು ತಿಂದು ನೋಡು ಚೆನ್ನಾಗಿರುತ್ತೆ ಅಂದರು. ಬೇಡ ನನಗೆ ಅಂತ ಹೇಳಿದ್ರು. ಸರಿ ಅಂತ ನಾನೇ ತಿಂತಾಯಿದ್ದೀನಿ ಇವಾಗ. ಅದು ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ಆರ್ಗ್ಯಾನಿಕ್ ಕಾಂಪೋಸ್ಟ್, ಮನೆಯಲ್ಲೇ ಕಿಚನ್ ವೇಸ್ಟ್ ಎಲ್ಲ ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೊರಟಿದ್ದೀನಿ. ಆಲ್ಮೋಸ್ಟ್ ಒಂದು ವಾರದಿಂದ ಎಲ್ಲ ಕ್ಲೀನಾಗಿ ಕಲೆಕ್ಟ್ ಮಾಡಿ ನೀಟಾಗಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ.
ಇವಾಗ ಯಾವ ಸ್ಟೇಜಲ್ಲಿದೆ ಅಂತ ತೋರಿಸ್ತೀನಿ. ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಇವಾಗ ನೋಡಿ ಇವತ್ತೊಂದಿಷ್ಟು ಸಿಕ್ಕಿದೆ ಕಿಚನ್ ವೇಸ್ಟ್, ಅಂದರೆ ತರಕಾರಿ ವೇಸ್ಟ್ ಆಗಿರ್ಬೋದು, ಈ ಥರ ಬಾಳೆಲ್ಲ ತುಂಡು ಏನೇನೋ. ಇನ್ನೊಂದು ಸ್ವಲ್ಪ ಇದು ಕೂಡ ಹಾಕಿದ್ದೀನಿ, ಏನಿದು ತೆಂಗಿನಕಾಯಿ ನಾರು ಅದೆಲ್ಲ ಹಾಕಿದ್ದೀನಿ. ಇವಾಗ ಒಂದು ಲೇಯರ್ ಮಣ್ಣು ಹಾಕ್ಬೇಕು. ಸೊ ಮಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಕಿಸಿ ಇಟ್ಬಿಡ್ತೀನಿ. ಆ್ಯಂಡ್ ಈ ಪಾತ್ರೆ ಪೂರ್ತಿ, ಅಂದರೆ ಈ ಬುಟ್ಟಿ ಪೂರ್ತಿ ನಾನು ಈ ಥರ ಹೋಲ್ಸ್ ಮಾಡಿದ್ದೀನಿ. ಈ ಥರ ಇದೆ. ಆಲ್ಮೋಸ್ಟ್ ಇನ್ನೊಂದು 4 ಡೇಸ್ಗೆಲ್ಲ ಇದು ಫುಲ್ ಆಗಿಬಿಡತ್ತೆ ಅನಿಸುತ್ತೆ. ಆಮೇಲೆ ಚೆನ್ನಾಗಿ ಒಂದು 10 ಡೇಸ್ ಆದ ನಂತರ, ಒಂದು 10 ದಿನ ಕಳೆದ ನಂತರ ಮೇ ಬಿ ರೆಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು, ಬಟ್ ಹಿಂಗೆ ಗೊತ್ತಿತ್ತು ಹಿಂಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇವಾಗ ಟ್ರೈ ಮಾಡೋಣ ಅಂತ ಮಾಡಿರೋದು. ಮಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಿ. ನೀವು ಕೂಡ ನೋಡಿ. ಆ್ಯಂಡ್ ಗಿಡಗಳಿಗೆಲ್ಲ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇರೋದು. ಇವಾಗ ನೀರು ಕೂಡ ಹಾಕಿದ್ದೀನಿ, ಮುಚ್ಚಿಡ್ತೀನಿ. ಇವಾಗ ಸ್ವಲ್ಪ ಬಿಸಿಲು ಬೀಳಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಗಾಳಿ ಆಡೋಕ್ಕೂ ಚೆನ್ನಾಗಿರುತ್ತೆ. ಬಿಸಿಲು ಕೂಡ ಇದ್ದರೆ ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ನಾನು ಫಸ್ಟ್ ಟ್ರೈ ಮಾಡ್ತಾ ಇರೋದ್ರಿಂದ ಅಷ್ಟೊಂದೇನೋ ಐಡಿಯಾ ಸಿಗಲ್ಲ ನನಗೂ. ಹಿಂಗೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡಿರೋದು. ಗುಲಾಬಿ ಗಿಡಕ್ಕೆ ಆಗಿರ್ಬೋದು, ತರಕಾರಿ ಗಿಡಕ್ಕೆಲ್ಲ ಹಾಕ್ಕೋಬೋದು ಅಂತ ಹೇಳಿ ಮಾಡಿರೋದು. ಹೆಂಗೆ ಸಕ್ಸಸ್ ಆಗುತ್ತೋ ಏನಾಗುತ್ತೋ ಅಂತ ಮುಂದಿನ ಬ್ಲಾಗ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ, ಆಯಿತಾ. ಹಾಗೆ ಇವತ್ತು ಸಂಜೆ ತಿಂಡಿಗೆ ಅಂತ ಹೇಳಿಬಿಟ್ಟು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು ಚೆನ್ನ ಮಸಾಲ ಕೂಡ ಇಲ್ಲೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ತುಂಬಾ ಸಖತ್ತಾಗಿ ಬಂದಿತ್ತು ಮಾತ್ರ. ಇದರ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಡೀಟೇಲಾಗಿ. ಸೊ ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡಿ ಆಯಿತಾ. ಸಖತ್ತಾಗಿ ಬಂದಿತ್ತು. ಪೂರಿ ತುಂಬ ಚೆನ್ನಾಗಾಗಿತ್ತು ಕೂಡ. ನಾನು ಲಾಸ್ಟ್ ಟೈಮ್ ಪೂರಿ ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹಾಗಾಗಿ ಇವತ್ತೇನು ಶೂಟ್ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಚೆನ್ನ ಮಸಾಲ ರೆಸಿಪಿನ ಶೇರ್ ಮಾಡ್ತೀನಿ ಶಾರ್ಟ್ಸಲ್ಲಿ. ಖಂಡಿತವಾಗ್ಲೂ ಮಿಸ್ ಮಾಡಿದೆ, ಚೆಕ್ ಮಾಡಿ. ಇವತ್ತೇನೋ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ವ್ಲಾಗನ್ನು ಮಾಡೋಕ್ಕೇ ಆಗಿರಲಿಲ್ಲ. ನಾನು ಆ್ಯಕ್ಚುಲಿ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ತಲೆನೋವು ಜೋರಾಗಿ ಶುರು ಆಗಿಬಿಟ್ಟಿತ್ತು ಇವತ್ತು. ಹಾಗಾಗಿ ಆಮೇಲೆ ಜಾಸ್ತಿ ಏನೋ ವೀಡಿಯೋಸ್ ಕೂಡ ಮಾಡ್ಕೊಂಡಿರಲಿಲ್ಲ. ಮತ್ತು ಇವಾಗ ತಿರ್ಗಾ ಸಂಜೆ ಹೊತ್ತು ಕಾಫಿ ಎಲ್ಲ ಕುಡಿದ ನಂತರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಂಪೋಸ್ಟ್ ನಾನು ಆವಾಗಲೇ ಹೇಳಿದ್ದಲ್ವ, ಅದಕ್ಕೊಂದು ಸ್ವಲ್ಪ ತರಗೆಲೆ ಹಾಕೋದು ಬಾಕಿ ಇತ್ತು. ಆ್ಯಕ್ಚುಲಿ ಸ್ವಲ್ಪ ಮುಂಚೆನೇ ಹಾಕಬೇಕಿತ್ತು, ಬಟ್ ನನಗೆ ಅದು ಹಾಕೋಕ್ಕೇ ಆಗಿರಲಿಲ್ಲ. ಹಾಗಾಗಿ ಇವತ್ತೊಂದು ಸ್ವಲ್ಪ ಹಾಕಿಬಿಟ್ಟು ಮೇಲ್ಗಡೆಯಿಂದ ಮಣ್ಣು ಎಲ್ಲ ಹಾಕಿ ಮುಚ್ಚಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಣ್ಣು ಕೂಡ ತೊಗೊಂಡು ಬಂದೆ. ಫ್ರೆಂಡ್ಸ್ ನೋಡಿ, ನಾನಲ್ಲಿ ಕಾಂಪೋಸ್ಟ್ಗೆ ಮಣ್ಣು ಹಾಕ್ತಾಯಿದ್ದೆ ಅಲ್ವಾ, ಅಷ್ಟರಲ್ಲಿ ಇವಳು ಅಳಕ್ಕೆ ಶುರು ಮಾಡಿದ್ಲು. ಅಪ್ಪ ಮಗಳು ಏನೋ ಜಗಳ ಮಾಡ್ಕೊಂಡು ಅಂತ ಅನಿಸುತ್ತೆ. ಎಂತತ್ತು ಜಣ್ಣು, ಎಂತ ಮಾಡಿದ್ವಿ ಎಂತ ಹೇಳಿದಿ? ಭಾರಿ ಕಷ್ಟ. ಎಂತಾಯ್ತು? ಎಂತ ಹೇಳಿದೆವಪ್ಪ? ಎಂತ ಹೇಳಿದೆವು? ಅಪ್ಪ ಎಂತ ಮಾಡಿದೆವು? ರೂಟಿ ಮಾಡಲಾಗ ಹೇಳಿದವ? ಮತ್ತೆ ಎಂತ ಹೇಳಿದೆವು? ನೀನು ಸೆಸಿ ಮಾಡೋಗುತ್ತಾ ಹೇಳಿದೀಯಾ? ಅದಕ್ಕೆ ಬೇಡ ಹೇಳಿದವ? ನೀನು ಸಣ್ಣಲ್ಲ ಕಂದ, ಅದಕ್ಕೆ ನಿನಗೆ ಬಂಗಕ್ಕೂ ಹೇಳಿ ಅಪ್ಪ ಹಂಗೆ ಹೇಳಿದ್ದ ಆತಾ. ನೀನು ನೆಗ್ಗೋಗೆಲ್ಲ ಶಶಿ ಹಾಳಾದರೆ ಮತ್ತೆ ಆತ. ನೀನು ಒಪ್ಪಕ್ಕ, ನೀನು ಬಿತ್ತೆಲ್ಲ ಅದಕ್ಕೆ ಹೊಂಗ ಮಾತಾಡೋದು ಇನ್ನು. ಕಾಂಪೋಸ್ಟ್ಗೆ ಅಂತ ಹೇಳಿಬಿಟ್ಟು ಮಣ್ಣು ಹಾಕಿ ಅದೆಲ್ಲ ಕೆಲಸ ಆಗಿಬಿಟ್ಟು ಇವಾಗ ಇಲ್ಲಿ ಗಿಡದ ಹತ್ರ ಬಂದಿದ್ದೀನಿ. ಸುಮ್ಮನೆ ಎಲ್ಲ ಏನೋ ಹುಳುಗಳು ಬಂದು ತಿನ್ಕೊತಾ ಇದೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಬೇಕಾದ್ರೇ ಏನೂ ಇರಲಿಲ್ಲ. ಹಾಗೆ ನೋಡ್ತಾ ಇದ್ದೀನಿ, ಏನಾದರೂ ಇದೆಯಾ ಹುಳುಗಳು, ಕಂಬಳಿ ಹುಳ ತಿಂತಾ ಇದೆಯೋ ಇಲ್ಲ ಅಂತಾರೆ ಮಿಡತೆ ಬಂದು ತಿಂತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿಬಿಟ್ಟಿದೆ ಕತೆ ಅಂತೂ. ಆ ಪಾಪು ಬೇರೆ ಅಳ್ತಾ ಇದ್ಲು ಅಲ್ವಾ, ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲಿವಾಗ ಗಿಡದಿಂದೆಲ್ಲ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಎಲ್ಲನೂ ಕೊಯ್ತಾ ಇದ್ದಾಳೆ ಅವಳು. ಏನಾದರೂ ಒಂದು ಟೈಮ್ ಪಾಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಸುಮ್ಮನೆ ಒಂದೊಂದ್ಸಲಿ ನರ್ಸರಿ ಒಳಗಡೆ ಹೋಗಿ ಗಿಡಗಳನ್ನೆಲ್ಲ ಎಳೆಯೋದು, ಎತ್ತಿಡ್ತೀನಿ, ನಾನು ಆ ಕಡೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಗಿಡಗಳನ್ನೆಲ್ಲ ಒಂದೊಂದ್ಸಲಿ ಬೀಳಿಸ್ಬಿಡ್ತಾಳೆ. ಆಮೇಲೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಬರಬೇಡ ನೀನು ಅಂತ ಹೇಳಿದ್ದಕ್ಕೇ ಅಳಕ್ಕೆ ಶುರು ಮಾಡಿದ್ದಾಳೆ ಅವಳಂತೂ. ಹಾಗಾಗಿ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಸಮಾಧಾನ ಆದಳು. ಅವಳು ಕೂಡ ಈ ಥರ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಲು. ಆಮೇಲಂತೂ ಇದು ಏನೋ ಹೊಸದು ಅಂತ ಹೇಳ್ಬಿಟ್ಟು ಅವಳಿಗೂ ಖುಷಿ ಆಯಿತು ಈ ಆಟ ಅಂತೂ. ಏನೋ ಕೀಟ ಬಂದು ನೋಡಿ ಇದೆ ನೋಡಿ ತಿನ್ನೋದು ಕಾಣಿಸ್ತಿ ಬಿದ್ದೋಯ್ತು. ತುಂಬ ಚೆನ್ನಾಗಿ ಘಮ ಇದೆ ಈ ಹೂವಿಗೆ ಮಾತ್ರ.
ಹಾಗೆ ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿಬಿಟ್ಟು ಇವಾಗ ಇಲ್ಲಿ ಹಿಪ್ಲಿ ಕಡ್ಡಿಗಳನ್ನೆಲ್ಲ ಕಡಿಯೋಣ ಅಂತ ಹೊರಟಿದ್ದೀವಿ. ಕಡಿಯೋಣ ಅಂದರೆ ಜಸ್ಟ್ ನಾವು ಆ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ರೆ ಆಮೇಲೆ ಅವ್ರು ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಾರೆ. ಇಲ್ಲ ಅಂತಂದರೆ ಫುಲ್ ಒಂದು 9 ಗಂಟೆ ರಾತ್ರಿ ತನಕನೂ ಇದೇ ಕೆಲಸ ಆಗಿಬಿಡುತ್ತೆ. ಅದು ಅಲ್ಲದೆ 2 ದೊಡ್ಡ ದೊಡ್ಡ ಕಟ್ಟಾಯಿತು ಈ ಥರದ್ದು. ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪಾಪನ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಇವಾಗೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.